ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನ್ ಸುಮಾ, ಹಳೆ ಸಮದೆಲ್ಲ ಸೇರಿಸಿ ಒಟ್ಟಿಗೆ ಓದ್ತಿದ್ಯಾ? ಹಳೆ ಬುಕ್ಸಾ ಅಕ್ಕ? ಇದೆಲ್ಲ ಈ ಸೆಮ್ದು. ಒಂದೇ ಒಂದ್ ಸಬ್ಜೆಕ್ಟ್ಗೆ ಇಷ್ಟೊಂದೆಲ್ಲ ರೆಫರ್ ಮಾಡ್ಬೇಕು. ಅಯ್ಯೋ ಹೌದಾ? ಮತ್ತೆ ಇಂಜಿನಿಯರಿಂಗ್ ಅಂದ್ರೆ ಸುಮ್ನೆ ಅನ್ಕೊಂಬಿಟ್ಟ? ನಮ್ಮೂರಲ್ಲಿ ನನ್ನ ಫ್ರೆಂಡ್ ಒಬ್ಳು ವೈಷ್ಣವಿ ಅಂತಿದ್ಲು. ಅವಳು ಇಂಜಿನಿಯರಿಂಗ್ ಓದ್ತಾ ಇದ್ದಿದ್ದು. ಎಕ್ಸಾಮ್ ಬರೋವರೆಗೂ ತಿನ್ಕೊಂಡು ಮಲ್ಕೊಂಡು ಆರಾಮಾಗಿರ್ತಿದ್ಲು. ಎಕ್ಸಾಮ್ ಅಂದ್ರೆ ಹಿಂದಿನ ದಿನ ಕುತ್ಕೊಂಡು ನಮ್ಮೇಲೆಲ್ಲ ಜಬರ್ದಸ್ತಿ ಮಾಡ್ತಿದ್ಲು. ಇವಳು ಹಂಗೇನೆ ಯಾಕಣವೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾರಲ್ಲ ಹಂಗೆ. ಸುಮಾ ಇನ್ ಪುಸ್ತಕನೆಲ್ಲ ಹಿಂಗ್ ಹರಡ್ಕೊಂಡಿದ್ರೆ ಪಾಪ ಸ್ನೇಹ ಎಲ್ ಮನಿಕತಾಳೆ? ಇನ್ನೇನ್ ಆಯ್ತಕ್ಕ. ಅಕ್ಕ, ನಮ್ ಸುಮಾ ಬೆಂಗಳೂರಿಂದ ಬಂದ್ಮೇಲೆ ತುಂಬಾ ಬದಲಾಗಿದ್ದಾಳಲ್ವಾ? ಹೌದಾ? ಹ್ಞೂ ಅಕ್ಕ, ಮೊದ್ಲಾಗಿದ್ರೆ ಏನ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಈಗ ನೋಡಿ, ಬುಕ್ ಎತ್ತಿಡೋ ಅಂದ ತಕ್ಷಣ ಎಲ್ಲ ಎಷ್ಟು ನೀಟಾಗಿ ಎತ್ತಿಡ್ತಾ ಇದ್ದಾಳೆ. ಎಲ್ಲ ಸಚಿನ್ ಕೃಪೆ. ಏನು? ಅದೇ ಅಕ್ಕ, ಸಚ್ಚಿದಾನಂದ ಸ್ವಾಮಿಗಳ ಕೃಪೆ ಎಂದೆ. ಅವ್ರು ಯಾರು? ಸುಮಂಗ್ ಗೊತ್ತು ಅಕ್ಕ. ಆ ಸ್ವಾಮಿ ದಯನೋ ದೇವಿ ದಯನೋ ಒಂದು ಗೊತ್ತಿಲ್ಲ. ಈಗ ಟೇಮ್ ಆಯ್ತೈತೆ ಮನಿ ಕತ್ತೀರಾ? ಅಕ್ಕ ಈ ಕೊಪ್ ಜಾಸ್ತಿ ಆಯ್ತು, ಆಮೇಲೆ ಮಾಡ್ತೀನಿ ಇರು. ಅಕ್ಕ ಬೆಳಗ್ಗೆ ಎದ್ದು ನನ್ಗೆ ಓದ್ಕೊಳ್ಳೋದಿದೆ. ಬುಕ್ಸ್ ಎಲ್ಲ ಈಗಲೇ ಎತ್ತಿಟ್ಕೊಬಿಡ್ತೀನಿ. ಸರಿ ಕಣವಿ. ಅಕ್ಕ ಬೀರುವಲ್ಲಿ ಪ್ರಾಜೆಕ್ಟ್ ಫೈಲ್ ಇದೆ, ಎತ್ಕೊಡಕ್ಕ? ನಾ ಎತ್ಕೊಡ್ತೀನಿ, ನೀವು ಮಲ್ಕೊಳ್ಳಿ. ಇದ್ಯಾವ ಬುಕ್ಕು? ಓ ಇದಾ? ಇದು ಅಕ್ಕನ ಲವ್ ಸ್ಟೋರಿ ಬುಕ್ಕು. ಲವ್ ಸ್ಟೋರಿ ಬುಕ್ಕಾ? ಅಕ್ಕ, ನೀವ್ ಟೇಲರಿಂಗ್ ಕಲಿತಿದ್ರಾ? ಹ್ಞೂ ಕಣವಿ. ಬದುಕು ನಡ್ಸಕ್ಕೆ ಓದಿಲ್ಲ ಅಂದ್ರೂ ಕೈ ಕೆಲಸನಾದ್ರೂ ಕಲ್ತಿರ್ಬೇಕಲ್ವಾ, ಅದಕ್ಕೆ ಕಲ್ತೀನಿ. ಅಕ್ಕ ಸಹನಾ ಅಕ್ಕ ಸೂಪರ್ ಆಗಿ ಬಟ್ಟೆ ಸ್ಟಿಚ್ ಮಾಡ್ತಾಳೆ ಗೊತ್ತಾ? ಅಕ್ಕ, ನಿಮಗೆ ಟೇಲರಿಂಗ್ ಇಷ್ಟ ಇದ್ರು ಮೆಸ್ ಕೆಲಸ ಯಾಕೆ ಶುರು ಮಾಡಿದ್ರಿ? ನಾನು ಹೇಳಿಲ್ವೇನವಿ, ಅನ್ನ ತಿನ್ನಕ್ಕೆ ಒಂದೇ ವಿದ್ಯೆ ಕಲ್ತ್ರೆ ಆಗಕ್ಕಿಲ್ಲ. ಅದ್ರಾಗೂ ಹೆಣ್ಮಕ್ಳು ಅನ್ಯಾಕೆ ಅವ್ರ ವಯಸ್ಸು ಏಟಾಯ್ತೈತೋ ಆಟ ವಿದ್ಯೆ ಕಲ್ತಿರ್ಬೇಕು. ಯಾವಾಗ ಯಾವ್ದು ಕೈ ಹಿಡಿತೈತೋ ಗೊತ್ತಾಗಕ್ಕಿಲ್ಲ. ಒಟ್ನಲ್ಲಿ ಟೇಲರ್ ಸಹನ ಈಗ ಮೆಸ್ ಸಹನ ಆಗಿದ್ದೀರಾ. ಅಕ್ಕ, ಇದ್ಯಾರು? ಕೊಡವಿಲಿ. ಇವರು ಸ್ಯಾನೆ ಫೇಮಸ್ ಚೆಪ್ಪು ಮನುಚಂದ್ರ ಅಂತ. ಓ, ಫೇಮಸ್ ಶೆಫ್ ಮನುಚಂದ್ರ ಅಂದ್ರೆ ಇವರೇನಾ? ಅಲ್ಲ ಅಕ್ಕ, ನೀನ್ ನೋಡಿದ್ರೆ ರಾಗಿ ಮುದ್ದೆ, ಇವ್ರು ನೋಡಿದ್ರೆ ಪಾಸ್ತಾ ಸೂಶಿ. ಎಲ್ಲಿಂದ ಎಲ್ಲಿಗಕ್ಕ ಲಿಂಕು? ಇವ್ರು ಏಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಆದ್ರೆ ಇವ್ರ ವೃತ್ತಿನ ಶುರು ಮಾಡಿದ್ದು ಸಣ್ಣ ಹೋಟ್ಲಿಂದನೇ. ಕನ್ಸ್ಕೊಂಡ್ರೆ ಯಾರು ಏನ್ ಬೇಕೋ ಆಗ್ಬೋದು ಅನ್ನೋದಕ್ಕೆ ಇವರೇ ದೊಡ್ಡ ಉದಾಹರಣೆ. ಅಕ್ಕ, ನಿಮ್ಗೂ ಇವ್ರ ತರನೇ ಆಗ್ಬೇಕು ಅಂತ ಆಸೆನಾ? ಅದೇನೋ ಗೊತ್ತಿಲ್ಲ ಕಣವೆ, ಆದ್ರೆ ಜೀವನದಾಗೆ ಒಂದ್ಕಿತನಾದ್ರೂ ಇವ್ರನ್ನ ಭೇಟಿ ಮಾಡ್ಬೇಕು ಅನ್ನೋದು ಸ್ಯಾನೆ ಆಸೆ ಐತೆ. ಅಕ್ಕ ಇವರು ಫೇಮಸ್ 5 ಸ್ಟಾರ್ ಹೋಟೆಲಲ್ಲಿ ವರ್ಕ್ ಮಾಡೋದು. ಇವ್ರಿರೋ ಹೋಟ್ಲಿಗೆ ಹೋದ್ರೆ ನೀನ್ ಅವ್ರನ್ನ ಮೀಟ್ ಮಾಡ್ಬೋದು. ಅವ್ರ ಕೆಲಸ ಮಾಡೋ ಜಾಗ ತುಂಬಾ ಹೈಫೈ ಇರತ್ತೆ ಸುಮಾ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲ ತುಂಬಾ ಶ್ರೀಮಂತ ವ್ಯಕ್ತಿ ಆಗಿರ್ಬೇಕು, ಇಲ್ಲ ತುಂಬಾ ಫೇಮಸ್ ಆಗಿರ್ಬೇಕು. ಬುಡ್ರವಿ, ಋಣ ಇದ್ರೆ ಸಮಯನೇ ಗುರಿ ಮುಟ್ಟಿಸ್ತೈತೆ.
ಸುಮಾ, ನಿಮ್ಗೇನು ಆಸೆ ಇಲ್ವಾ ಸ್ವಾಮಿ ಬಿಟ್ಟು? ಅಕ್ಕ, ನನ್ಗಿರೋದು ಆಸೆ ಅಂದ್ರೆ ಒಂದೇ, ಆ ರಾಜಿಗೆ ಸವಾಲ್ ಹಾಕ್ದಂಗೆ ಚೆನ್ನಾಗಿ ಓದಿ ಇಂಜಿನಿಯರ್ ಆಗಬೇಕು ಅಂತ ಅಷ್ಟೇ. ಸರಿ ಸರಿ ಆಯ್ತು, ನೀವಿಬ್ರು ಮನೆ ಕಳೆ. ಸುಮಾ, ನೀನು ಓದ್ಕೊಳ್ಳಂಗಿರೋ ಓದ್ಕೊಳ್ಳವೆ. ಇಲ್ಲ ಅಕ್ಕ, ನಾನು ಮಲ್ಕೋತೀನಿ, ಬೆಳಗ್ಗೆ ಎದ್ದು ಓದ್ಕೋತೀನಿ. ಅಕ್ಕ, ಬೆಳಗ್ಗೆ ಎಬ್ಸು. ಈಗ ಹಿಂಗಂತ್ಯ, ಬೆಳಿಗ್ಗೆ ಎದ್ದೊಳ್ಸಕ್ ಬಂದ್ರೆ ನಮ್ಗೆ ಬೈತ್ಯ. ಅಕ್ಕ, ಸರಿ ಆಯ್ತು, ಬೆಳಿಗ್ಗೆ ಬೇಗ ಎದ್ದಳಿಸ್ತೀನಿ. ಈಗ ಮನೆ ಕೊಡಕ್ಕ. ರಾಜಪ್ಪ ಮೇಲೆ ರಾಜಪ್ಪ ತಕ ನಿನ್ ಜಮೀನ್ ಪಾತ್ರ. ಪುಟ್ಟಕ್ಕ ತಕ ಜಯಕ್ಕ ಕೊಡಿ. ಅಯ್ಯೋ ಬೇಡಿ ಅಮ್ಮರೆ, ನೀವೇ ಕೊಡಿ. ಇವತ್ ಬ್ಯಾಂಕ್ನ ಮತ್ತೆ ಶುರು ಮಾಡಕ್ಕ ಆಗಿದ್ದೆ ನಿನ್ ದಯೆಯಿಂದ, ಹಂಗೆಲ್ಲ ಹೇಳ್ಬಾರ್ದು. ತಕ ನಿನ್ ಕೈಯಾರೆ ಕೊಡಿ. ಬ್ಯಾಂಕ್ ಮುಚ್ಚೋಗಿತ್ತು ಅಂದ್ಬಿಟ್ಟು ನಮ್ಗೆ ತುಂಬಾ ಆತಂಕ ಆಗೋಗಿತ್ತು ಅಮ್ಮವ್ರೆ. ಬ್ಯಾಂಕು ಮತ್ತೆ ಶುರು ಆಗಿರೋ ವಿಚಾರ ಕೇಳಿ ಶಾನೆ ಸಂತೋಷ ಆಯ್ತು ಅಮ್ಮವ್ರೆ. ಮತ್ತೆ ಪತ್ರ ಸಿಗುತ್ತೋ ಇಲ್ವ ಅಂತ ತುಂಬಾ ಭಯ ಆಗಿತ್ತು ಅಮ್ಮವ್ರೆ. ಇದು ನನ್ನ ಸೊಸೆ ಶುರು ಮಾಡಿರೋ ಬ್ಯಾಂಕ್. ಆಟೊಂದು ಸುಲಭವಾಗಿ ಮುಚ್ಚಕ್ ಆಗಕ್ಕಿಲ್ಲ. ಇವತ್ ನೀವೆಲ್ರೂ ಈಟೊಂದು ಸಂತೋಷವಾಗಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನನ್ನ ಸೊಸೆ ಸ್ನೇಹ ಮತ್ತೆ ಈ ಪುಣ್ಯಾತ್ಕಿತಿ ಪುಟ್ಟಕ್ಕ ಆಟೆ. ಅಯ್ಯ, ಇದ್ರಾಗ ನಂದೇನು ಇಲ್ಲ ಅಮ್ಮರೆ, ಎಲ್ಲ ನಿಮ್ಮ ಶ್ರಮ. ಒಳ್ಳೆ ಉದ್ದೇಶಕ್ಕೆ ಅಂತ ತೆರೆದಿರೋ ಬ್ಯಾಂಕ್ ಇದು, ದ್ಯಾವ್ರೇ ಉಳಿಸ್ಕೊಟ್ಟವನೆ. ನಮ್ಮ ಬ್ಯಾಂಕ್ನಾಗೆ ಮೊದ್ಲಿನ ತರ ಬಡ ರೈತರಿಗೆ ಸಾಲ ಸಿಗ್ತದೆ. ಇನ್ಮ್ಯಾಕೆ ಯಾರು ಆತಂಕ ಪಡಬೇಡಿ, ನಿಮ್ಮ ಕಷ್ಟಕ್ಕೆ ಬ್ಯಾಂಕ್ನ ಉಪಯೋಗ ಮಾಡ್ಕೊಳ್ಳಿ. ಸ್ನೇಹ ಈ ಹಳ್ಳಿಗೆ ಅಂತ ಕೊಟ್ಟೋಗಿರೋ ಕಾಣಿಕೆನ ನಾವೆಲ್ಲರೂ ಜ್ವಾಪನ ಮಾಡ್ಬೇಕು. ನಿಮ್ ಮೇಲೆ ಇದ್ದಿದ್ ನಂಬಿಕೆನ ಉಳಿಸ್ಕೊಬಿಟ್ರಿ ಅಮ್ಮವ್ರೆ. ಅಯ್ಯಯ್ಯ, ಇದ್ರಾಗೆ ನಂದು ಏನೂ ಇಲ್ಲ ಕಣ್ರಪ್ಪ. ಎಲ್ಲ ನನ್ನ ಸೊಸೆ ಸ್ನೇಹ ಮತ್ತೆ ಈ ಪುಟ್ಟಕ್ಕಂದು ಆಟೆ. ಹಲೋ ಹಲೋ, ಏನ್ ಬಂಗಾರಮ್ಮ ಫುಲ್ ಖುಷಿಯಾಗಿದ್ಯಾ? ಅದ್ ಹೇಗ್ ಬ್ಯಾಂಕ್ ನಡೆಸ್ತೀಯ ಅಂತ ನಾನು ನೋಡ್ತೀನಿ. ಏಯ್, ಯಾರೇ ಅದು ನನಗೆ ಫೋನ್ ಮಾಡಿ ಅದ್ ಹೇಗ್ ಬ್ಯಾಂಕ್ ನಡೆಸ್ತೀಯ ಅಂತ ಕೇಳೋಷ್ಟು ಧೈರ್ಯನೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.